ವೀಕ್ಷಕರೇ ನಮಸ್ಕಾರ. ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕದಲ್ಲಿ ನಾವು ಬಂದಿದ್ದೇವೆ. ಸೊ ಈ ಬೀಜ ಘಟಕದಲ್ಲಿ ಇರುವಂತಹ ಬೀಜಗಳ ಮಾಹಿತಿಯನ್ನು ಇಲ್ಲಿನ ವಿಜ್ಞಾನಿಗಳಿಂದ ಕೇಳಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಬನ್ನಿ, ಹಾಗಾದರೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪೂರ್ತಿಯಾದ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇಲ್ಲಿ ಸಿಗುವಂತಹ ಬೀಜಗಳ ಬಗ್ಗೆ ಮಾಹಿತಿಯನ್ನು ನಾನು ನಮಗೆ ಇವತ್ತು ತಿಳಿಸ್ಕೊಳ್ಳಿಕ್ಕೆ ಅಂತಲೇ ಬಂದಿದ್ದೇನೆ ವೀಕ್ಷಕರೇ. ಬನ್ನಿ, ಹಾಗಾದರೆ ಒಳಗಡೆ ಹೋಗೋಣ, ವಿಜ್ಞಾನಿಗಳಿಂದ ಕೇಳಿ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಸರ್ ನಮಸ್ತೆ, ನಿಮ್ಮ ಪರಿಚಯವನ್ನು ಹೇಳಿ ಸರ್. ನಾನು ಡಾಕ್ಟರ್ ರವೀಂದ್ರ ಜಾವಡಿ ಅಂತ ಇಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ನಾನು ವಿಶೇಷಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸರ್, ಈ ಬೀಜ ಘಟಕದ ಮೂಲ ಉದ್ದೇಶ ಏನು ಸರ್? ಈಗ ಬೀಜ ಘಟಕದ ಉದ್ದೇಶದ ಬಗ್ಗೆ ಹೇಳ್ಬೇಕಂತಂದರೆ, ಇಲ್ಲಿ ಸುಮಾರು ನಾವು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂಥ ತಳಿಗಳು, ತರಕಾರಿ ತಳಿ ಆಗಿರ್ಬೋದು, ಹೂವಿನ ಬೆಳೆಗಳ ತಳಿಗಳಾಗಿರ್ಬೋದು, ಅವುಗಳ ಮೂಲ ಬೀಜಗಳನ್ನು ನಾವು ಉತ್ಪಾದನೆ ಮಾಡುವುದು. ಇದಲ್ಲದೆ ಬೇರೆ ಬೇರೆ ಸಂಸ್ಥೆಗಳಿಂದ ಮತ್ತು ಪ್ರೈವೇಟ್ ಕಂಪ್ನಿಗಳಿಂದ ಸೀಡ್ ಸ್ಯಾಂಪಲ್ ಬರ್ತಾವೆ. ಆ ಸೀಡ್ ಸ್ಯಾಂಪಲ್ಗಳನ್ನು ನಾವು ಪರೀಕ್ಷೆ ಮಾಡಿ ಅವುಗಳ ತೇವಾಂಶ ಎಷ್ಟಿರಬೇಕು, ಬೀಜ ಮೊಳಕೆ ಪ್ರಮಾಣ ಎಷ್ಟಿದೆ ಮತ್ತು ಫಿಸಿಕಲ್ ಪ್ಯೂರಿಟಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿ ಬೇರೆ ಬೇರೆ ಸಂಸ್ಥೆಗಳಿಗೆ ಮತ್ತು ಪ್ರೈವೇಟ್ ಕಂಪ್ನಿಗಳಿಗೆ ನಾವು ರಿಪೋರ್ಟ್ ಕೊಡುವಂಥದ್ದು ಒಂದು ಮುಖ್ಯ ಉದ್ದೇಶ. ಈ ಬೀಜ ಬೆಳೆಗಾರರಿಗೆ ಮತ್ತು ಬೀಜೋತ್ಪಾದಕರಿಗೆ ಮತ್ತು ರೈತರಿಗೆ ಬೀಜೋತ್ಪಾದನೆ ಬಗ್ಗೆ ಮತ್ತು ಇತರೆ ಪ್ರೊಡಕ್ಷನ್ ಟೆಕ್ನಾಲಜಿ ಬಗ್ಗೆ ನಾವು ಬೇರೆ ಬೇರೆ ಬೆಳೆಗಳಲ್ಲಿ ತರಬೇತಿ ಕೊಡುವುದೊಂದು ಮುಖ್ಯ ಉದ್ದೇಶ ಆಗಿದೆ. ಆಮೇಲೆ ನಮ್ಮ ಬೀಜ ಘಟಕದ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಬೇಕಂತಂದರೆ, ನಾನು ಆಗಲೇ ಹೇಳಿದೆ, ಬೀಜೋತ್ಪಾದನೆ ಮಾಡುವುದು ಒಂದು ಮುಖ್ಯ ಉದ್ದೇಶ. ಈ ಬೀಜೋತ್ಪಾದನೆಯನ್ನು ನಾವು ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಲವಾರು ತೋಟಗಾರಿಕೆ ಸಂಶೋಧನಾ ಕೇಂದ್ರಗಳಿದ್ದಾವೆ. ಈ ಒಂದು ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿ ಸುಮಾರು 24 ಕರ್ನಾಟಕದ 24 ಜಿಲ್ಲೆಗಳಲ್ಲಿ ನಮ್ಮ ವ್ಯಾಪ್ತಿ ಇದೆ. ಇದರಲ್ಲಿ ಎಲ್ಲೆಲ್ಲಿ ನಮ್ಮ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿದ್ದಾವೆ ಅಲ್ಲಿ ನಾವು ವಿವಿಧ ತರಕಾರಿ ಮತ್ತು ಹೂವಿನ ಬೆಳೆಗಳ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಆಮೇಲೆ ಎರಡನೇದಾಗಿ ಬೀಜೋತ್ಪಾದನೆ ರೈತರ ಮತ್ತು ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಒಂದು ನಾವು ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಅದು ಯಾವ ಥರ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಬೀಜ ಬೆಳೆಗಾರರಿಗೆ ನಾವು ನಮ್ಮ ಪ್ರಮಾಣೀಕೃತ ಅಥವಾ ಮೂಲ ಬೀಜಗಳನ್ನು ಕೊಟ್ಟು ಅದನ್ನು ನಾವು ಅವ್ರ ಕಡೆಯಿಂದ ನಾವು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಅವ್ರ ಕಡೆಯಿಂದ ಬೀಜೋತ್ಪಾದನೆ ಮಾಡಿ ಅವನ್ನ ತಗೊಂಡು ಪ್ರೊಸೆಸಿಂಗ್ ಮಾಡಿಬಿಟ್ಟು ನಾವು ಲೇಬಲ್ ಮಾಡಿಬಿಟ್ಟು ಕೃಷ್ಣ ಪ್ರಭಾ ಬ್ರ್ಯಾಂಡ್ನಲ್ಲಿ ನಾವು ಮಾರಾಟ ಮಾಡ್ತೀವಿ. ಇಲ್ಲಿ ನಾವು ಬೀಜೋತ್ಪಾದನೆ ರೈತರ ಹೊಲದಲ್ಲಿ ಮಾಡಬೇಕಂತಂದರೆ ನಾವು ಸುಮಾರು ಬೀಜ ಬಿತ್ತಿದ ನಂತರ ಅದು ಕಟಾವು ಆಗೋವರೆಗೂ ಕೂಡ ನಾವು ಬೇರೆ ಬೇರೆ ಹಂತಗಳಲ್ಲಿ ಸುಮಾರು 4 ರಿಂದ 5 ಬಾರಿ ನಾವು ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಆ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಬೇರೆ ಬೇರೆ ಬೆಳೆಗಳ ಕೆಲವೊಂದು ಆಫ್ ಟೈಪ್ಸ್ ಅಂತ ಹೇಳ್ತೀವಿ, ಅಂಥವೇನಾದರೂ ಇದ್ದು ನಾವು ಅದನ್ನು ತೆಗೆದು ಹಾಕ್ತೀವಿ. ಮತ್ತು ಯಾವುದೇ ಒಂದು ಬೀಜೋತ್ಪಾದನೆ ತಾಕಿನಲ್ಲಿ ರೋಗ ಬಾಧಿತ ಬೆಳೆಗಳು ಇದ್ದರೂ ಕೂಡ ಅವನ್ನ ಕಿತ್ತು ಹಾಕಿ ನಾವು ಒಳ್ಳೆಯ ಗುಣಮಟ್ಟದ ಬೀಜೋತ್ಪಾದನೆ ಮಾಡಲಿಕ್ಕೆ ನಾವು ಈ ಇನ್ಸ್ಪೆಕ್ಷನ್ ಅಂತ ನಾವು ಕಂಪಲ್ಸರಿ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಸುಸಜ್ಜಿತವಾದ ಒಂದು ಬೀಜ ಪರೀಕ್ಷೆ ಪ್ರಯೋಗಾಲಯ ಇದೆ. ಆಗಲೇ ಹೇಳಿದಂತೆ ನಾವು ಆ ಬೀಜ ಮಾದರಿಯನ್ನು ಕೂಡ ನಾವು ಇಲ್ಲಿ ವರ್ಷ ಸುಮಾರು 3,000 ರಿಂದ 5,000ವರೆಗೆ ಸ್ಯಾಂಪಲ್ಸು ಬೇರೆ ಬೇರೆ ಸಂಸ್ಥೆಗಳಿಂದ ಮತ್ತು ಪ್ರೈವೇಟ್ ಕಂಪ್ನಿಗಳಿಂದ ಬರ್ತಾವೆ. ಅವುಗಳನ್ನು ನಾವು ಪರೀಕ್ಷೆ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ಬೀಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಸಂಶೋಧನೆ, ಈಗ ಬೀಜೋತ್ಪಾದನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಂಶೋಧನೆ ಅಂತಂದರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ಅಖಿಲ ಭಾರತ ಸುಸಂಘಟಿತ ಬೀಜ ಸಂಸ್ಥಾಪನೆಯ ಒಂದು ಸಂಸ್ಥೆಯಿಂದ ASRP ಸೀಡ್ಸ್, ಅದರಿಂದ ನಾವು ಕೆಲವೊಂದು ಬೀಜಕ್ಕೆ ಮತ್ತು ಬೀಜೋತ್ಪಾದನೆಗೆ ಸಂಬಂಧಿಸಿದಂತೆ ತರಕಾರಿ ಬೆಳೆಗಳಾಗಿರ್ಬೋದು, ಹೂವಿನ ಬೆಳೆಗಳಲ್ಲೇ ಆಗಿರ್ಬೋದು ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಆಮೇಲೆ ಈ ತಂತ್ರಜ್ಞಾನಗಳನ್ನು ವಿಸ್ತರಣೆ ಮಾಡೋದು, ಈಗ ಬೀಜೋತ್ಪಾದನೆಗೆ ಸಂಬಂಧಪಟ್ಟಂತೆ ಅದು ಈರುಳ್ಳಿ ಬೀಜ ಆಗಿರ್ಬೋದು, ನುಗ್ಗೆ ಬೀಜ ಆಗಿರ್ಬೋದು, ಅಥವಾ ಯಾವುದೇ ಹೂವಿನ ಬೀಜ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ರೈತರಿಗೆ ಮತ್ತು ಬೀಜೋತ್ಪಾದಕರಿಗೆ ನಾವು ಒಂದು
ಆ, ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಆಗಾಗ ತರಬೇತಿಗಳನ್ನು ಹಮ್ಮಿಕೊಂಡು ಅವರಿಗೆ ಎಲ್ಲ ಡಿಟೇಲ್ಡ್ ಆಗಿ ನಾವು ಸೀಡ್ ಪ್ರೊಡಕ್ಷನ್ ಯಾವ ರೀತಿ ಮಾಡಬೇಕು ಎಂಬುದ್ರ ಬಗ್ಗೆ ನಾವು ಕೊಡ್ತಾ ಇದ್ದೀವಿ. ಈಗ ಸದ್ಯದಲ್ಲಿ ನಮ್ಮ ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ನಾವು ಮುಂಗಾರು ಹಂಗಾಮಿಗೆ ಸೂಕ್ತವಾದಂಥ ಈರುಳ್ಳಿ ತಳಿಗಳನ್ನು ನಾವು ಬೀಜೋತ್ಪಾದನೆ ಭಾಳಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಭೀಮಾ ರೆಡ್ ಅಂತ ಒಂದು ತಳಿ ಇದೆ, ಭೀಮಾ ಸೂಪರ್ ಅಂತಿದೆ, ಮತ್ತು ಅರ್ಕಾ ಕಲ್ಯಾಣ. ಇವು 3 ತಳಿಗಳನ್ನು ನಾವು ಸುಮಾರು ವರ್ಷ ಸುಮಾರು 4 ರಿಂದ 5 ಟನ್ನಷ್ಟು ಬೀಜೋತ್ಪಾದನೆ ಮಾಡಿ ನಾವು ರೈತರಿಗೆ ವಿತರಿಸ್ತಾ ಇದ್ದೇವೆ. ಅದರಂತೆ ಒಣ ಮೆಣಸಿನಕಾಯಿಯಲ್ಲಿ ಬ್ಯಾಡಗಿ ಡಬ್ಬಿ ಅಂತ ಒಂದು ತಳಿ ಇದೆ. ಆಮೇಲೆ ಕೃಷ್ಣಪ್ರಭಾ ರುದ್ರ ಅಂತ ಒಂದು ತಳಿ ಇದೆ. ಇದು ಕೃಷ್ಣಪ್ರಭಾ ರುದ್ರ ಇದು ಬ್ಯಾಡಗಿ ಸೆಗ್ಮೆಂಟು, ಮತ್ತು ಇದು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದಂಥ ಒಂದು ತಳಿ. ಇದರ ಬೀಜೋತ್ಪಾದನೆಯನ್ನು ಮಾಡಿ ನಾವು ರೈತರಿಗೆ ವಿತರಿಸ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಮುಖ್ಯವಾದ ಒಂದು ತರಕಾರಿ ಬೆಳೆ ಅಂತಂದ್ರೆ ನುಗ್ಗೆ. ಅದು ನಮ್ಮ ಯೂನಿವರ್ಸಿಟಿಯಿಂದ ಬಿಡುಗಡೆಯಾದಂಥ ಒಂದು ತಳಿ, ಅದು ಭಾಗ್ಯ ಅಂತ ಹೇಳಿಬಿಟ್ಟು ಆ ಭಾಗ್ಯ ತಳಿಗಳ ಬೀಜೋತ್ಪಾದನೆಯನ್ನು ಬೇರೆ ಬೇರೆ ಸಂಶೋಧನಾ ಕೇಂದ್ರದಲ್ಲಿ ಮತ್ತು ನಮ್ಮ ಬೀಜ ಘಟಕದಲ್ಲಿ ಉತ್ಪಾದನೆ ಮಾಡಿ ಒಳ್ಳೆ ಗುಣಮಟ್ಟದ ಬೀಜಗಳನ್ನು ವಿತರಿಸ್ತಾ ಇದ್ದೀವಿ. ಅದಲ್ಲದೆ ಬೇರೆ ತರಕಾರಿ ಬೆಳೆಗಳಾದ ಬೆಂಡೆ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಮೆಂತೆ, ಇದಲ್ಲದೆ ನಾವು ವೆಜಿಟೇಬಲ್ ಕಿಟ್ ಅಂತ ಮಾಡ್ತಾ ಇದ್ದೀವಿ. ಅದು ಈಗ ನಗರದಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಉಪಯೋಗ ಆಗಲಿಕ್ಕೆ ಬೇರೆ ಬೇರೆ ಸುಮಾರು ಆ ಒಂದು ಕಿಟ್ಟಲ್ಲಿ ಸುಮಾರು 10 ಅಥವಾ 15 ತಳಿಗಳ ಬೇರೆ ಬೇರೆ ತರಕಾರಿ ತಳಿಗಳ ಬೀಜಗಳಿರ್ತವೆ. ಆ ಕಿಟ್ಗಳನ್ನು ಕೂಡ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಆಮೇಲೆ ಅದರಂತೆ ಹೂವಿನ ಬೆಳೆಗಳಿಗೆ ಬಂದರೆ ಮುಖ್ಯವಾಗಿ ನಾವು ಚೈನಾ ಆಸ್ಟರ್, ಅದು ನಮ್ಮಲ್ಲಿ ಚಿನ್ಮಯಿ ಅಂತೇಳಿ ಒಂದು ಕೃಷ್ಣಪ್ರಭಾ ಚಿನ್ಮಯಿ ಅಂತೇಳಿ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅದರ ಬೀಜಗಳನ್ನು ಮತ್ತು ಅದಲ್ಲದೆ ಬಾಲ್ಸಮ್ಮು, ಟಿಟೋನಿಯಾ, ಆಮೇಲೆ ಎನ್ವಲ್ ಕ್ರೆಸೆಂತಮಮ್ಮು, ಗೆಲ್ಲಾಡಿಯಾ, ಇವು ಪ್ರಮುಖವಾದ ಹೂವಿನ ಬೀಜಗಳನ್ನು ನಾವು ಮಾರಾಟ ನಮ್ಮ ಸೀಡ್ ಯೂನಿಟಿಂದ ಅಥವಾ ಬೀಜ ಘಟಕದಿಂದ ನಾವು ರೈತರಿಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇವೆಲ್ಲ ಬೀಜಗಳ ಲಭ್ಯತೆ ಬಗ್ಗೆ ನೀವು ತಿಳ್ಕೊಳ್ಬೇಕಂತಂದರೆ ನಮ್ಮದು ಯೂನಿವರ್ಸಿಟಿ ವೆಬ್ಸೈಟ್ ಇದೆ. ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋಗಿ ನಾವು ಚೆಕ್ ಮಾಡಿದರೆ ಯಾವ ತರಕಾರಿ ಬೀಜ, ಯಾವ ಹೂವಿನ ಬೀಜ ಲಭ್ಯತೆ ಇದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು. ಅಥವಾ ನಮಗೆ ಸಂಪರ್ಕಿಸಬೇಕಾದ್ರೆ, ಯಾವುದಾದ್ರೂ ಬೀಜ ಬೇಕಾದರೆ ನಮಗೆ ಸಂಪರ್ಕ ಮಾಡಬೇಕು ಅಂತಂದರೆ ಒಂದೆರಡು ಫೋನ್ ನಂಬರ್, ಆಫೀಸ್ ಫೋನ್ ನಂಬರ್ ಕೊಡ್ತೀನಿ. ಅದಕ್ಕೆ ಸಂಪರ್ಕ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು. 19140355957 ಇದು ಬೀಜ ಘಟಕದ ಒಂದು ಫೋನ್ ನಂಬರ್. ಅದಲ್ಲದೆ 9972726703 ಈ ನಂಬರಿಗೆ ಸಂಪರ್ಕ ಮಾಡಿದರೆ ಇಲ್ಲಿ ನಮ್ಮಲ್ಲಿ ಏನೇನು ಬೀಜಗಳು ಸಿಗ್ತಾವೆ ಅನ್ನೋದು ಮಾಹಿತಿ ಲಭ್ಯ ಆಗ್ತದೆ. ನೀವು ಇಲ್ಲಿಗೆ ಬರದೇ ಇದ್ರೂ ಕೂಡ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ತಳಿಯ ಬೀಜ ಎಷ್ಟು ಬೇಕಾಗೋದು ಅಂತ ಪ್ರಮಾಣ ಹೇಳಿದರೆ ನಾವು ಅದಕ್ಕೆ ಎಷ್ಟು ಕಾಸ್ಟ್ ಆಗ್ತದೆ ಮತ್ತು ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಬೇಕಾದ್ರೆ ಎಷ್ಟು ಪೋಸ್ಟಲ್ ಚಾರ್ಜಸ್ ಆಗ್ತದೆ ಅಂತ ಹೇಳಿ ನಾವು ತಿಳಿಸ್ತೀವಿ. ಅದರ ಪ್ರಕಾರ ನೀವು ಆನ್ಲೈನ್ ಮುಖಾಂತರ ನೀವು ಹಣ ಸಂದಾಯ ಮಾಡ್ಬೋದು. ಆ ಸಂದಾಯ ಮಾಡಿದ ನಂತರ ನಿಮ್ಮ ಅಡ್ರೆಸ್ಸಿಗೆ ನಾವು ಬೀಜಗಳನ್ನು ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡಿ. ಸರ್, ಈ ಒಂದು ನುಗ್ಗೆ ಬೆಳೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಿ ಸರ್. ನೋಡಿ, ಇದು ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ನುಗ್ಗೆ ಬೀಜೋತ್ಪಾದನೆ ತಾಕು. ಇದು ನಮ್ಮ ತಳಿ ಆಗಲೇ ಹೇಳಿದ್ನಲ್ಲ, ನುಗ್ಗೆ ತಳಿ ಭಾಗ್ಯ ಅಂತ. ಇದು ಸುಮಾರು 40 ರಿಂದ 45 ಸೆಂಟಿಮೀಟರ್ ಉದ್ದ ಇರ್ತದೆ ಕಾಯಿ. ಈ ಬೆಳೆ ಸುಮಾರು 4 ವರ್ಷದ ಬೆಳೆ. ನಾ ಆಗಲೇ ಹೇಳಿದಾಗೆ ಪ್ರತಿ ವರ್ಷ ನಾವು ಕಾಯಿ ಕಟಾವು ಮಾಡಿದ ಮೇಲೆ ನಾವು ಆ ಥರ ಚಟ್ನಿ ಮಾಡಬೇಕಾಗತ್ತೆ. ಮುಖ್ಯವಾದ ಎಲ್ಲ ರೆಂಬೆಗಳನ್ನ ಕತ್ತರಿಸಿಬಿಟ್ಟು ಮತ್ತು ಆ ರೆಂಬೆಗಳಿಂದ ಬರುವಂಥ ಇಂಥ ಎಲ್ಲ ರೆಂಬೆಗಳನ್ನು ಬಿಟ್ಕೊಂಡ್ಬಿಟ್ರೆ, ಚಿಗುರುಗಳನ್ನು ಬಿಟ್ಕೊಂಡ್ಬಿಟ್ರೆ ಇವು ದೊಡ್ಡದಾಗಿ ಸುಮಾರು 5 ರಿಂದ 6 ತಿಂಗಳಿಗೆ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತೈತಿ. ಆ ಹೂ ಬಿಟ್ಟ ನಂತರ ಒಂದು 3 ತಿಂಗಳಿಗೆ ನಾವು ಹಸಿರು ಕಾಯಿಗಳನ್ನ ಹಾರ್ವೆಸ್ಟ್ ಮಾಡ್ಬೋದು. ಇನ್ನೊಂದು 1.5 ತಿಂಗಳು ಬಿಟ್ಟರೆ ನಾವು ಕಾಯಿ ಎಲ್ಲ ಒಣಗಿ ಅಲ್ಲೇ ಬೀಜ ಆಗ್ತದೆ. ಆವಾಗ ನಾವು ಈ ಕಾಯಿಗಳನ್ನ ನಾವು ಹರಿದು ನಾವು ಬೀಜವನ್ನು ಸಂಸ್ಕರಣೆ ಮಾಡ್ತೀವಿ.
ಸರ್ ಒಂದ್ ಗಿಡಕ್ಕೆ ಎಷ್ಟು ಕಾಯಿಗಳನ್ನ ಬಿಡ್ಬೋದು ಸರ್ ಇದು ಅಂದಾಜು? ಸುಮಾರು ನಾವು 200 ತನಕನೂ ಬಿಡ್ಬೋದು. ಆದರೆ ಸ್ವಲ್ಪ ಜಾಸ್ತಿ ಬಿಟ್ರೆ ಏನಾಗುತ್ತೆ, ಇವು ರೆಂಬೆಗಳು ಮುರ್ಕೊಂಡು ಹೋಗಕ್ಕೆ ಚಲೋ ಆಗ್ತೈತಿ. ವಜ್ಜಾಗಿ ಗಿಡಕ್ಕೆ ಇವೆಲ್ಲ ವಜ್ಜಾಗಿ ರೆಂಬೆಗಳು ಮುರ್ಕೊಂಡು ಚಲೋ ಆಗ್ತೈತಿ. ಅದಕ್ಕೆ ನಾವು ಆಸರೆ ಕೋಲುಗಳನ್ನು ಕೊಡ್ಬೇಕಾಗ್ತದೆ. ಈ ತರ ಅವು ರೆಂಬೆಗಳು ಮುರಿಯೋದ ಹಾಗೆ ನಾವು ರಕ್ಷಣೆ ಮಾಡಲಿಕ್ಕೆ ನಾವು ಆಸರೆ ಕೋಲುಗಳನ್ನ ನಾವು ಕೊಡ್ಬೇಕಾಗ್ತದೆ. ಅದು ಬಹಳ ಮುಖ್ಯವಾದದ್ದು. ಇಲ್ಲಾಂದ್ರೆ ಏನಾಗುತ್ತೆ, ಇದು ಗಿಡಕ್ಕೆ ವಜ್ಜಾಗಿ ಈ ರೆಂಬೆ ಇಲ್ಲೇ ಮುರ್ಕೊಂಡ್ಬಿಡ್ತೈತಿ. ಹಿಂಗಾಗಿ ಇವೆಲ್ಲ ಇಲ್ಲಿ ಬಂದಂತ ಕಾಯಿಗಳೆಲ್ಲ ನಷ್ಟ. ಬೀಜೋತ್ಪಾದನೆ ಆಗಿರ್ಬೋದು ಅಥವಾ ನಾವು ಹಸಿ ಕಾಯಿಗಳನ್ನ ಮಾರಾಟ ಮಾಡಲಿಕ್ಕೆ ಆಗಿರ್ಬೋದು, ನಾವು ಭೂಮಿಯನ್ನು ಚೆನ್ನಾಗಿ ನಾವು ಬೇಸಿಗೆಯಲ್ಲಿ ಉಳುಮೆ ಮಾಡಿಬಿಟ್ಟು, ಉಳುಮೆ ಮಾಡಿದ ನಂತರ ಸುಮಾರು 12 ಅಡಿಯಷ್ಟು ಸಾಲಿಂದ ಸಾಲಿಗೆ ಅಂತರ ಕೊಡಬೇಕು. ಆಮೇಲೆ 10 ಅಡಿಯಷ್ಟು ಗಿಡದಿಂದ ಗಿಡಕ್ಕೆ ಅಂತರ ಕೊಡಬೇಕು. ಈ ರೀತಿ ಅಂತರ ಕೊಟ್ಟು ನಾಟಿ ಮಾಡಿದ್ದಾದಲ್ಲಿ ಅವು ಒಂದಕ್ಕೊಂದು ಗಿಡ ಕೂಡೋದಿಲ್ಲ. ನಾವು ಪ್ರತಿ ವರ್ಷ ಚಾಟ್ನಿ ಮಾಡೋದ್ರಿಂದ ಕೂಡ ಗಿಡ ದೊಡ್ಡದಾಗಿ ಬೆಳೆಯೋದಿಲ್ಲ. ಹೀಗಾಗಿ ಚಾಟ್ನಿ ಮಾಡೋದು ಭಾಳ ಅವಶ್ಯಕ. ಯಾಕಂತಂದರೆ ನಾವು ಯಾವುದೇ ರೋಗ ಬಂತು ಅಥವಾ ಏನಾದರೂ ಕೀಟದ ಸಮಸ್ಯೆ ಆದರೆ ಸ್ಪ್ರೇಯಿಂಗ್ ಮಾಡಲಿಕ್ಕೆ ಮತ್ತು ಇಂಟರ್ ಕಲ್ಟಿವೇಶನ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. 12x10 ಅಡಿ ನಾವು ಡಿಸ್ಟೆನ್ಸ್ ಕೊಡಬೇಕಾಗ್ತದೆ. ಸರ್ ಈ ನುಗ್ಗೆ ಗಿಡದಲ್ಲಿ ಮೇಜರ್ ಆಗಿ ಬರುವಂತ ರೋಗ ಕೀಟಗಳು ಯಾವ ಸರ್ ಹಾಗಾದ್ರೆ? ಒಂದು ಪಾಡ್ ಫ್ಲೈ ಅಂತ ಬರ್ತದೆ. ಅಂದ್ರೆ ಸಣ್ಣದು ಇದಿದ್ದಾಗ, ಅದು ಕಾಯಿ ಸಣ್ಣದಿದ್ದಾಗ ಅದು ಒಂದು ಹುಳ ಬರ್ತದೆ. ಅದು ಹುಳ ಅಲ್ಲಿ ತೂತು ಹಾಕಿದ ಮೇಲೆ ಏನಾಗುತ್ತೆ, ಅದು ಒಂಥರ ಈ ತರ ಗಮ್ ತರ ಈ ತರ ಇದು ಅಂಟು ದ್ರಾವಣ ಕಂಡು ಬರ್ತದೆ. ಈ ತರ ಈ ಅಂಟು ದ್ರಾವಣ ಕಂಡು ಬರ್ತೈತೆ. ನಾವು ಕಾಯಿ ಕಟ್ಟುವ ಟೈಮ್ನಲ್ಲಿ ನಾವು ಯಾವುದಾದ್ರೂ ಒಂದು ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಬೇಕು. ಎಸ್ಪೆಷಲಿ ಡೈಮೆಥೋಯಿಟ್ ಅಂತ ಹೇಳಿ ಬರ್ತದೆ, ಅದು 0.1% ನಾವು ಸ್ಪ್ರೇ ಮಾಡಬೇಕು. ಸರ್ ಮೇಜರ್ ಆಗಿ ಅದು ಯಾವ ಸಮಯದಲ್ಲಿ ಜಾಸ್ತಿ ಬರುತ್ತೆ ಸರ್? ಅದು ಹೂವು ಕಟ್ಟಿದ ಮೇಲೆ ಸಣ್ಣ ಸಣ್ಣ ಎಳಿಕಾಯಿ ಏನು ಬರ್ತಾವಲ್ಲ, ಅವಾಗ ಸ್ಟಾರ್ಟ್ ಆಗ್ತದೆ. ಅವಾಗ ನಾವು ಕಾಯಿ ಎಲ್ಲೆಲ್ಲಿ ಅದು ಎಟ್ ಎ ಟೈಮ್ ಎಲ್ಲ ಹೂವು ಬಿಟ್ಟ ನಂತರ ಎಟ್ ಎ ಟೈಮ್ ಯಾವಾಗೂ ಗಿಡದಲ್ಲಿ ಕಾಯಿ ಬರೋದಿಲ್ಲ. ಒಂದು ಹೂವು ಹೂವು ಇದು ಆಗಿ ಅವು ಕಾಯಿ ಕಚ್ಚಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಆ ಟೈಮ್ನಾಗ ಎಲ್ಲೆಲ್ಲಿ ಸಣ್ಣ ಸಣ್ಣ ಕಾಯಿ ಕಾಣ್ತಾವಲ್ಲ, ಆ ಟೈಮ್ನಾಗ ನಾವು ಈ ಮುಂಜಾಗ್ರತಾ ಕ್ರಮವನ್ನು ತಗೋಬೇಕಾಗ್ತದೆ. ಸರ್ ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಔಷಧಿಗಳನ್ನ ಸಿಂಪಡಣೆ ಮಾಡ್ಬೋದಾ? ಅದು ಇದ್ರೆ ಯಾವ ಔಷಧಿಯನ್ನ ಸಿಂಪಡಣೆ ಮಾಡಬೇಕಾಗುತ್ತೆ? ಅದು ರೋಗಾರ್ ಅಂತ ಬರ್ತದೆ, ಡೈಮೆಥೋಯಿಟ್, ಅದನ್ನು ಮಾಡ್ಬೋದು. ಅಥವಾ ಕೆಲವೊಂದು ಸಕಿಂಗ್ ಪೆಸ್ಟ್ ಪ್ರಾಬ್ಲಮ್ ಇರ್ತದೆ, ರಸಾಯನ ಕೀಟಗಳ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಬಂದಾಗ ನಾವು ಈಗ ಏನೋ ಇಮಿಡಾಕ್ಲೋಪ್ರಿಡ್ ಅಂತ ಹೇಳ್ತೀವಿ, ಅದು ಒಂದು 0.3 ml 1 ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪಡಣೆ ಮಾಡ್ಬೋದು. ಅಥವಾ ರಾಸಾಯನಿಕ ಕೀಟ ಬಂದರೆ ಇನ್ನೊಂದಪ್ಪ ಅಂತಂದರೆ ನಾವು ನೀಮ್ ಆಯಿಲ್ ಅಂತ ಹೇಳ್ತೀವಿ, ಅದು ಒಂದು 5 ml ನಷ್ಟು ನಾವು ನೀಮ್ ಆಯಿಲನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಸರ್ ಈ ನುಗ್ಗೆ ಬೆಳೆಯಲ್ಲಿ ಇವಾಗ ಮಾರುಕಟ್ಟೆ ಬೇಡಿಕೆ ಎಷ್ಟಿದೆ? ನಮ್ಮ ರೈತರಿಗೆ ಇದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಈಗ ನುಗ್ಗೆ ಬೆಳೆಗೆ ಯಾವಾಗಲೂ ಮಾರುಕಟ್ಟೆ ಇದ್ದೇ ಇದೆ. ಕೆಲವೊಂದು ಈ ಟೈಮಲ್ಲಿ ಈಗ ಮಾರುಕಟ್ಟೆನಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇರ್ತದೆ, ಬೇಸಿಗೆಯಲ್ಲಿ ಎಸ್ಪೆಷಲಿ. ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ನಾವು ಕರೆಕ್ಟಾಗಿ ನಾವು ಜೂನ್ ಜುಲೈದಲ್ಲಿ ನಾವು ಬೀಜ ನಾಟಿ ಮಾಡಿದರೆ ಈ ಟೈಮಲ್ಲಿ ಕಟಾವು ಬರ್ತೈತಿ. ಅಂದರೆ ಬೇಸಿಗೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ಟೈಮ್ ಕಟಾವು ಬಂತಂದರೆ ರೈತರಿಗೆ ಲಾಭ ಆಗ್ತದೆ. ಅಂದರೆ ಹೆಚ್ಚಿನ ರೇಟ್ ಸಿಗ್ತದೆ ಮಾರ್ಕೆಟಲ್ಲಿ.